ಪ್ರತಿಯೊಬ್ಬರು ತಮ್ಮ ಮನೆ ಹಾಗೂ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಬೇಕು. ಜೊತೆಗೆ ನಾಲೆಗಳಿಗೆ ಕೋಳಿ ತ್ಯಾಜ್ಯ ಬಿಡುವುದನ್ನು ನಿಲ್ಲಿಸಬೇಕು. ಇದರಿಂದ ಜೀವಚರಗಳಿಗೆ ಹಾನಿ ಉಂಟಾಗಲಿದೆ. ಹಾಗಾಗಿ ಸುತ್ತಮುತ್ತಲಿನ ಪರಿಸರವನ್ನು ಚೊಕ್ಕಟವಾಗಿಟ್ಟುಕೋಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ರವರು ತಿಳಿಸಿದರು. ಪಾಂಡುಪುರ ಪಟ್ಟಣದ JMFC ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಪಾಂಡುಪುರ, ವಕೀಲರ ಸಂಘ ಪಾಂಡುಪುರ, ಪುರಸಭೆ ಪಾಂಡುಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೋರ್ಟ್ ಆವರಣದ ಸ್ವಚ್ಛಗೊಳಿಸಿ ಅವರು ಮಾತನಾಡಿದರು. ಇದೇ ವೇಳೆ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಅವರು ಹುತಾತ್ಮರನ್ನು ಸ್ಮರಿಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ JMFC ನ್ಯಾಯಾಧೀಶರಾದ N ಬಾಬುರವರು, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ KS ಮೋಹನ್ ಕುಮಾರ್, ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಹಲವರು ಇದ್ದರು. ಮಹತ್ವದ ದಿನ. ಒಂದು, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಹುತಾತ್ಮರ ಒಂದು ಮರಣಕ್ಕೆ ಒಂದು ನೆನಪಿಸುವಂತ ಒಂದು ಹುತಾತ್ಮರ ದಿನಾಚರಣೆ. ಹಾಗಾಗಿ ನಾನು ಪ್ರಥಮವಾಗಿ ಎಲ್ಲ ಹುತಾತ್ಮರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ವಿಶ್ವ ಸ್ವಚ್ಛತಾ ದಿನಾಚರಣೆ ಬಗ್ಗೆ ನಾನು ಮಾತಾಡೋದಾದ್ರೆ, ನಮ್ಗೆ ಗೊತ್ತಿದೆ ನಮ್ಮ ದೇಹ ಎಷ್ಟು ಚೆನ್ನಾಗಿ ಇರಬೇಕು ಅಂತಂದ್ರೆ ನಾವು ಪ್ರತಿದಿನ ಕ್ಲೀನ್ ಮಾಡ್ಕೋಬೇಕು. ಈ ಒಂದು ದೇಹ ಪರಿಸರದ ತರ, ನಾವು ಸ್ವಚ್ಛತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ವಲಸಾಗ್ತದೆ. ಕ್ರಿಮಿ ಕೀಟ ಸೋಂಕುಗಳು, ವೈರಾಣುಗಳು ನಮ್ಮ ದೇಹದಲ್ಲಿ ತಾನೇ ಉತ್ಪತ್ತಿಯಾಗಿ ರೋಗವನ್ನ, ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇದ್ರೆ ನಮಗೆ ವೈರಾಣುಗಳು, ರೋಗಾಣುಗಳು, ಕ್ರಿಮಿಕೀಟಗಳು ನಮಗೆ ಬಂದು ಅದರಿಂದ ರೋಗ ರುಜಿನಗಳು, ಸಾಂಕ್ರಾಮಿಕ ಕಾಯಿಲೆಗಳು ಹರಡುತ್ತವೆ. ಹಾಗಾಗಿ ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಸಂವಿಧಾನದ ಅಡಿಯಲ್ಲಿ ನಮಗೆ ಮುಕ್ತವಾಗಿ ಸ್ವಾತಂತ್ರ್ಯವಾಗಿ ಬದುಕುವ ಹಕ್ಕು ಕೊಟ್ಟಿರೋ ರೀತಿಯೇ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಒಂದು ಕರ್ತವ್ಯ ಕೂಡ ಸಂವಿಧಾನ ನಿಗದಿ ಮಾಡಿದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರನ್ನು ನಾನು ಕೋರೋದೇನೆಂದ್ರೆ, ನಮ್ಮ ಪರಿಸರವನ್ನ ನಾವು ಸ್ವಚ್ಛವಾಗಿ ಇಟ್ಕೊಬೇಕು. ಪ್ರಪ್ರಥಮವಾಗಿ ಜಲಮೂಲಗಳು ಏನಿದೆ, ನದಿ, ಕೆರೆ, ಕಟ್ಟೆ, ಕಾಲುವೆಗಳನ್ನ ನಾವು ಶುದ್ಧವಾಗಿ ಇಟ್ಕೊಬೇಕು. ಯಾವುದೇ ಒಂದು ವೇಸ್ಟೇಜ್ ಅನ್ನ ಅದರೊಳಗಡೆ ಹಾಕಿ ಮಲಿನ ಮಾಡಬಾರ್ದು. ಯಾಕೆಂದ್ರೆ ಅಲ್ಲಿ ಕೂಡ ಜಲಚರ ಪ್ರಾಣಿಗಳು ಇರ್ತವೆ, ನಾವು ಅದನ್ನ ಬಳಸಬೇಕಾಗ್ತದೆ. ಹಾಗಾಗಿ ಅಂತ ಒಂದು ಜಲವನ್ನ ನಾವು ಯಾವುದೇ ರೀತಿಯಲ್ಲಿ ಅಶುದ್ಧ ಮಾಡಬಾರ್ದು. ಇಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಈ ಭಾಗದಲ್ಲಿ, ಹರಿಯೋ ನೀರಿಗೆ ತಗೊಂಡೋಗಿ ಈರುಳ್ಳಿ ಸಿಪ್ಪೆ ಹಾಕೋದು, ಕೋಳಿ ಇದನ್ನ ಕ್ಲೀನ್ ಮಾಡಿದಂತ ಸಿಪ್ಪೆ ಹಾಕೋದು, ಅದನ್ನೆಲ್ಲ ವೇಸ್ಟೇಜ್ನೆಲ್ಲ ಎಸೆಯುವಂಥದ್ದು, ಏನೇ ಸಿಕ್ಕಿದ್ರು ತಗೊಂಡೋಗಿ ಹರಿಯೋ ಕಾಲುವೆಗೆ ಹಾಕುವಂತ ಪದ್ಧತಿ ಇಲ್ಲಿ ಇಟ್ಕೊಂಡಿದ್ದೀರಿ. ದಯಮಾಡಿ ನಾವು ಅದನ್ನ ಅಂತ ಒಂದು ಕ್ರಮಗಳನ್ನ ನಿಲ್ಲಿಸಿ, ನಾವು ಶುದ್ಧವಾದ ನೀರನ್ನ ಕುಡಿಬೇಕಾದ್ರೆ ಅದು ಮಲಿನ ಆಗಬಾರ್ದು. ಜಲಚರ ಪ್ರಾಣಿಗಳು ಅಂತ ನೀರನ್ನು ಅಳವಡಿಸಿ ಹಲವಾರು ಜಲಚರ ಪ್ರಾಣಿಗಳು ಜೀವನ ಮಾಡ್ತವೆ, ಅವುಗಳಿಗೆ ಅವ ಜೀವಕ್ಕೆ ತೊಂದರೆ ಆಗ್ತದೆ. ದಯಮಾಡಿ ನೀರನ್ನ ಯಾವುದೇ ಕಾರಣಕ್ಕೂ ನೀವು ಅಶುದ್ಧಗೊಳಿಸುವಂತ ಯಾವುದೇ ಕೆಲಸಗಳನ್ನ ಮಾಡಬಾರ್ದು. ಮತ್ತೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನ ನೀರು ನಿಲ್ಲದಂತೆ ನೋಡ್ಕೋಬೇಕು. ನಾವು ಯಾವಾಗಲೂ ನಮ್ಮ ಮನೆ ಅಂಗಳ ಸುತ್ತಮುತ್ತ, ಮನೆ ಒಳಭಾಗ ಪ್ರತಿಯೊಂದನ್ನು ನಾವು ಆಗಾಗ ಸ್ವಚ್ಛತೆಯಿಂದ ಮಾಡ್ಕೊಬೇಕು. ಇದರಿಂದ ಮನೆಯಲ್ಲಿರುವಂಥ ವಾಸ ಇರುವಂಥವ್ರಿಗೂ ಕೂಡ ಯಾವುದೇ ಒಂದು ಕ್ರಿಮಿಕೀಟಗಳು, ವೈರಾಣುಗಳು ಅವರ ದೇಹ ಸೇರದೆ ಕಾಯಿಲೆಗಳು ಉಂಟಾಗೋದಿಲ್ಲ, ಆರೋಗ್ಯದಿಂದ ಇರ್ಬೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಸ್ವಚ್ಛತೆಯೇ ದೇವರು ಅಂತೇಳಿ. 2022ರಲ್ಲಿ ಸ್ವಚ್ಛತಾ ಭಾರತ ಅಭಿಯಾನ ಅಂತೇಳಿ ಪ್ರಧಾನಮಂತ್ರಿಗಳು ತಂದೆ ಎಷ್ಟು ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೂಡ ಈ ಒಂದು ಅರಿವು ಮೂಡಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೇಳೋದು ಇಷ್ಟೇ, ನಾನು ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ರಿ. ತಮ್ಮ ಒಂದು ಜವಾಬ್ದಾರಿ ಇದು. ಆಮೇಲೆ ಯಾವುದೇ ವೇಸ್ಟೇಜ್ ಅನ್ನ ನೀರುಳಿಕೆ ಹಾಕ್ಬೇಡಿ. ಮತ್ತೆ ನೀರು ಮನೆ ಸುತ್ತಮುತ್ತ ನಿಲ್ಲದಂತೆ ನೋಡ್ಕೊಳ್ಳಿ. ಆಮೇಲೆ ಈಗ ಮೆಡಿಕಲ್ ವೇಸ್ಟ್ ಏನ್ ಬರ್ತದೆ ಅದನ್ನ
ಒಂದು ಸಂಸ್ಕರಣೆ ಮಾಡ್ಬೇಕಾದ್ರೆ ಒಂದು ಟೆಕ್ನಿಕಲ್ ಆಗಿ ಅದನ್ನ ಸಂಸ್ಕರಣೆ ಮಾಡಬೇಕು, ಎಲ್ಲಿ ಅಂದ್ರೆ ಅಲ್ಲಿ ಬಿಸಾಡೋದು ಅದೆಲ್ಲ ಮಾಡಿದಾಗ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಒಂದು ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಪ್ರತಿಯೊಬ್ಬ ನಾಗರಿಕರು ಸಹಕರಿಸ್ಬೇಕು. ಸುಮ್ಮನೆ ನಾವು ಬರೀ ಇವತ್ತೊಂದಿನ ಭಾಷಣ ಮಾಡೋದು ಅಥವಾ ಇವತ್ತೊಂದಿನ ಪರಕೆ ಇಟ್ಕೊಂಡು ನಾವು ಇಲ್ಲಿ ಕ್ಲೀನ್ ಮಾಡೋದಲ್ಲ. ಕ್ಲೀನ್ ಮಾಡೋದು ಇದು ನಿರಂತರ ಪ್ರತಿದಿನ ನಾವು ಮಾಡಬೇಕು. ನಮ್ಮ ಮನೆ ನಾವು ಫಸ್ಟ್ ಮಾಡ್ಕೋಬೇಕು. ಆಗ ಪ್ರತಿಯೊಂದು ಬೀದಿಗಳು ಕ್ಲೀನ್ ಆಗ್ತವೆ, ಊರು ಕ್ಲೀನ್ ಆಗ್ತದೆ, ನಮ್ಮ ಒಂದು ತಾಲೂಕು ಕ್ಲೀನ್ ಆಗ್ತದೆ, ರಾಜ್ಯ ಕ್ಲೀನ್ ಆಗಿರ್ತದೆ. ಹಾಗಾಗಿ ಒಂದು ದಿನಕ್ಕೆ ಈ ಭಾಷಣ ಅಥವಾ ಈ ಒಂದು ಕ್ಲೀನ್ ಮಾಡುವಂಥ ಕರ್ತವ್ಯ ಸೀಮಿತವಾಗಿರೋದಿಲ್ಲ. ಇದು ನಿರಂತರ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿನ ಅರಿತು ಸಮಾಜದಲ್ಲಿ ಕೆಲಸ ಮಾಡಿ ಮುಂದಿನ ನಮ್ಮ ಏನು ಮಕ್ಕಳುಗಳಿಗೆ ಈ ಒಂದು ಪರಿಸರದ ಒಂದು ನೈಸರ್ಗಿಕ ಸೌಲಭ್ಯಗಳನ್ನು ಅವರು ಅನುಭವಿಸ್ಬೇಕು ಅಂತಂದ್ರೆ ನಾವು ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು. ಪರಿಸರದ ನೈಸರ್ಗಿಕ ಸಂಪನ್ಮೂಲನ ಅತ್ಯಂತ ಕಡಿಮೆ ಬಳಸಬೇಕು. ಆಗ ಮಾತ್ರ ಮುಂದಿನ ಒಂದು ಜನಾಂಗಕ್ಕೆ ಈ ಒಂದು ಸೌಲಭ್ಯ ಸಿಗ್ತದೆ. ಹಾಗಾಗಿ ತಾವೆಲ್ಲರೂ ಇದನ್ನ ಪಾಲನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಮ್ಮ ಒಂದು ಕೆಲಸದ ಒತ್ತಡದ ನಡುವೆನೂ ಕೂಡ ಈ ಒಂದು 2 ಮಾತನಾಡೋಕ್ಕೆ ನಾವಿಲ್ಲಿ ನ್ಯಾಯದಿಂದ ಹೊರಗಡೆ ಬಂದು ಇವತ್ತು ಮಾತಾಡ್ತಾ ಇದ್ದೀವಿ. ದಯಮಾಡಿ ಇವನ್ನ ಕಿವಿಗೆ ಹಾಕೊಂಡು ತಾವು ಇದನ್ನ ಪಾಲನೆ ಮಾಡಬೇಕಾಗಿ ಇಲ್ಲಿ ನೆರೆದಿರುವಂತಹ ನಾಗರಿಕರಲ್ಲೇ ನಾನು ಕೋರ್ಕೊಳ್ಕೊಂತೀನಿ. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲೂ ಈ ದಿನ ಒಂದು ಸ್ವಚ್ಛತಾ ಅಭಿಯಾನವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯಾಲಯ ವತಿಯಿಂದ ನಮ್ಮ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘ ಮತ್ತು ಸಾರ್ವಜನಿಕರು ಎಲ್ಲ ಸೇರಿ ಈ ದಿನ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಈ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ನಮ್ಮ ಸಾಹೇಬರು ಸಾಕಷ್ಟು ಅರಿವುಗಳನ್ನ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಪಾಲನೆ ಮಾಡಿಕೊಂಡು ನಾವು ನೆಲ ನುಡಿ ಜಲ ಎಲ್ಲನೂ ಶುದ್ಧವಾಗಿ ಇಟ್ಕೊಂಡು ಬದುಕಿದ್ರೆ ನಾವು ಆರೋಗ್ಯದಿಂದಲಕ್ಕೆ ಮಾತು ಆಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು.